ಸ್ನೇಹಿತರೆ ನಮಸ್ಕಾರ. ಚುನಾವಣಾ ಆಯೋಗ ನಡೆಸ್ತಾ ಇರೋ ಸ್ಪೆಷಲ್ ಇಂಟೆನ್ಸಿವ್ ರಿವಿಷನ್ SIR ಅಂದ್ರೆ ಮತದಾರ ಪಟ್ಟಿಯ ವಿಶೇಷ ಪರಿಷ್ಕರಣಾ ಪ್ರಕ್ರಿಯೆಯನ್ನು ಕಾಂಗ್ರೆಸ್, ಕಮ್ಯುನಿಸ್ಟ್, SDPI ಮತ್ತು ಇಂಡಿ ಕೂಟದಲ್ಲಿ ಗುರುತಿಸಿಕೊಂಡಿರೋ ಬಹುತೇಕ ಎಲ್ಲಾ ಪಕ್ಷಗಳು ಅತ್ಯುಗ್ರವಾಗಿ ಖಂಡಿಸ್ತಾ ಇವೆ. SIR ಮೂಲಕ ಕೇಂದ್ರ ಸರ್ಕಾರವು ಚುನಾವಣಾ ಆಯೋಗದ ಜೊತೆ ಸೇರಿ ನೈಜ ಮತದಾರರ ಹೆಸರುಗಳನ್ನು ಮತಪಟ್ಟಿಗಳಿಂದ ವ್ಯವಸ್ಥಿತವಾಗಿ ತೆಗೆದುಹಾಕಲು ಪಿತೂರಿ ನಡೆಸ್ತಾ ಇದೆ ಅನ್ನೋದು ಕಾಂಗ್ರೆಸ್ ಪಕ್ಷದ ಗಂಭೀರ ಆರೋಪ. ಇದೇ ವಿಷಯವಾಗಿ ಕಾಂಗ್ರೆಸ್ ನೇತೃತ್ವದಲ್ಲಿ ಪ್ರತಿಪಕ್ಷಗಳು ಸಂಸತ್ತಿನಲ್ಲಿ ತೀವ್ರ ಗದ್ದಲ ಎಬ್ಬಿಸಿದ್ದನ್ನು ಕೂಡ ನೀವು ಕಂಡಿರಬಹುದು. ಕರ್ನಾಟಕದಲ್ಲಂತೂ ಈ SIR ವಿರೋಧ ತಾರಕಕ್ಕೇರಿದೆ. ಕರ್ನಾಟಕದ ಕಾಂಗ್ರೆಸ್ ಅಧ್ಯಕ್ಷರಾದ BK ಹರಿಪ್ರಸಾದ್ ಅವರು SIR ಪ್ರಕ್ರಿಯೆಯ ವಿರುದ್ಧ ಹೋರಾಟವನ್ನು ಎರಡನೇ ಸ್ವಾತಂತ್ರ್ಯ ಸಂಗ್ರಾಮ ಎಂದು ಪರಿಗಣಿಸಿ ಮತದಾರರ ಹಕ್ಕು ಉಳಿಸಲು ಹೋರಾಟ ನಡೆಸಿ ಎಂದು ತಮ್ಮ ಕಾರ್ಯಕರ್ತರಿಗೆ ಕರೆಯನ್ನೂ ನೀಡಿದ್ದಾರೆ. ಆದ್ರೆ ಕಾಂಗ್ರೆಸ್ ಪಕ್ಷ ಕೂಡ ಕರ್ನಾಟಕದಲ್ಲಿ ಸ್ಪೆಷಲ್ ಇಂಟೆನ್ಸಿವ್ ರಿವಿಷನ್ ಅಂದ್ರೆ ವಿಶೇಷ ಸಮಗ್ರ ಪರಿಷ್ಕರಣಾ ಪ್ರಕ್ರಿಯೆ ನಡೆಸ್ತಾ ಇದೆ ಅನ್ನೋದು ನಿಮ್ಗೆ ಗೊತ್ತಾ? ಹೌದು, ಕಾಂಗ್ರೆಸ್ ಪಕ್ಷದ ಆಡಳಿತ ಇರೋ ಕರ್ನಾಟಕ ಸರ್ಕಾರ ಕೂಡ SIR ನಡೆಸ್ತಾ ಇದೆ. ಅಷ್ಟೇ ಅಲ್ಲ, ಈ SIR ಪ್ರಕ್ರಿಯೆಗಾಗಿ ಕನ್ನಡಿಗರಿಂದ ದಾಖಲೆಗಳನ್ನು ಕೂಡ ಕೇಳ್ತಾ ಇದೆ. ದಾಖಲೆ ಕೊಡಲು ಅಸಮರ್ಥರಾಗುವ ಕನ್ನಡಿಗ ಫಲಾನುಭವಿಗಳನ್ನು ತಾನು ಕೊಡುತ್ತಿರೋ ಸೌಲಭ್ಯಗಳ ಪಟ್ಟಿಯಿಂದ ಕಿತ್ತು ಹಾಕೋ ಕೆಲಸ ಕೂಡ ಮಾಡ್ತಾ ಇದೆ. ಇದ್ಯಾವುದಪ್ಪ ಕರ್ನಾಟಕ ಸರ್ಕಾರ ನಡೆಸ್ತಾ ಇರೋ SIR ಅಂತ ಯೋಚಿಸ್ತಿದ್ದೀರಾ? ಅದನ್ನೇ ನಾವು ನಿಮಗಿಂದು ವಿವರಿಸ್ತಾ ಇದ್ದೇವೆ. ಕರ್ನಾಟಕ ಸರ್ಕಾರದ ಗ್ಯಾರಂಟಿ ಯೋಜನೆಗಳಲ್ಲಿ ಒಂದಾಗಿರೋ ಗೃಹಲಕ್ಷ್ಮಿ ಯೋಜನೆ ನಿಮ್ಗೆಲ್ರಿಗೂ ಗೊತ್ತೇ ಇದೆ ಅಲ್ವಾ? ಈಗ ಸ್ಪೆಷಲ್ ಇಂಟೆನ್ಸಿವ್ ರಿವಿಷನ್ ಮುಖಾಂತರ ಈ ಯೋಜನೆಯ ಲಕ್ಷಾಂತರ ಫಲಾನುಭವಿಗಳನ್ನು ಕಿತ್ತು ಹಾಕೋ ಯೋಜನೆಯನ್ನು ಕರ್ನಾಟಕ ಸರ್ಕಾರ ಹಾಕಿಕೊಂಡಿದೆ. ಈಗ ಸ್ಪೆಷಲ್ ಇಂಟೆನ್ಸಿವ್ ರಿವಿಷನ್ ಮುಖಾಂತರ ಯೋಜನೆಯ ಲಕ್ಷಾಂತರ ಫಲಾನುಭವಿಗಳನ್ನು ಕಿತ್ತು ಹಾಕೋ ಯೋಜನೆಯನ್ನು ಕರ್ನಾಟಕ ಸರ್ಕಾರ ಹಾಕಿಕೊಂಡಿದೆ. ಗೃಹಲಕ್ಷ್ಮಿ ಅಷ್ಟೇ ಅಲ್ಲದೆ ಗೃಹಜ್ಯೋತಿ ಸೇರಿದಂತೆ ಇನ್ನೂ ಹಲವು ಯೋಜನೆಗಳ ಫಲಾನುಭವಿಗಳ ಪಟ್ಟಿಯನ್ನು ಕಠಿಣ ಹಂತಗಳಲ್ಲಿ ಪರಿಷ್ಕರಣೆ ಮಾಡಲು ಸರ್ಕಾರದ ಮಟ್ಟದಲ್ಲಿ ಈಗಾಗಲೇ ತೀರ್ಮಾನ ಕೂಡ ಆಗಿದೆ. ಈ ಬಗ್ಗೆ ಕ್ಯಾಬಿನೆಟ್ ನಲ್ಲೂ ಕೂಡ ಅನೌಪಚಾರಿಕವಾಗಿ ಮುಖ್ಯಮಂತ್ರಿಗಳೇ ವಿಷಯ ಪ್ರಸ್ತಾಪಿಸಿದ್ದಾರೆ. ನಕಲಿ ಫಲಾನುಭವಿಗಳನ್ನು ಹುಡುಕಿ ಕಿತ್ತು ಹಾಕಲು ಗ್ಯಾರಂಟಿ ಅನುಷ್ಠಾನ ಸಮಿತಿಯೇ ಸರ್ಕಾರಕ್ಕೆ ಹಲವು ಶಿಫಾರಸುಗಳನ್ನು ಮಾಡಿದೆ. ಈಗ ನಡೀತಾ ಇರೋ ಪರಿಷ್ಕರಣೆಯಲ್ಲಿ ವೋಟರ್ ID, ಆಧಾರ್ ಕಾರ್ಡ್ ಮುಂತಾದ ಎಲ್ಲಾ ದಾಖಲೆಗಳನ್ನು ತೋರಿಸಲೇಬೇಕು. ಹಮ್ ಕಾಗಜ್ ನಹಿ ದಿಖಾಯೆಂಗೆ ಅನ್ನುವವರ ಎಲ್ಲಾ ಸೌಲಭ್ಯಗಳನ್ನು ಕರ್ನಾಟಕದ ಕಾಂಗ್ರೆಸ್ ಸರ್ಕಾರ ಕಿತ್ತು ಹಾಕೋದು ಗ್ಯಾರಂಟಿಯಾಗಿದೆ. ಕರ್ನಾಟಕ ಸರ್ಕಾರ ನಡೆಸಲಿರೋ ಈ ಪ್ರಕ್ರಿಯೆಯಲ್ಲಿ 4,30,000 ಫಲಾನುಭವಿಗಳನ್ನು ಹೊರಗಿಡುವ ಕಾರ್ಯ ಪ್ರಗತಿಯಲ್ಲಿದೆ ಅಂತ ತಿಳಿದು ಬಂದಿದೆ. ಅದರಲ್ಲೂ ಈಗಾಗಲೇ ಮೃತರಾಗಿರುವ ಲಕ್ಷಾಂತರ ಜನರ ಬ್ಯಾಂಕ್ ಖಾತೆಗಳಿಗೆ ಹಣ ಸಂದಾಯವಾಗುತ್ತಿತ್ತು ಅಂತ ಸರ್ಕಾರದ ಮೂಲಗಳೇ ಆರೋಪಿಸ್ತಾ ಇವೆ. ಇನ್ನು ಆದಾಯ ತೆರಿಗೆ ಪಾವತಿದಾರರು ಅಥವಾ ಅವರ ಕುಟುಂಬದವರನ್ನು ಹುಡುಕಿ ಹೊರಗಿಡುವ ಕೆಲಸ ಮಾಡಲಾಗ್ತಾ ಇದೆ. GST ಪಾವತಿದಾರರನ್ನೂ ಕೂಡ ಹೊರಗಿಡಲು ಪಟ್ಟಿ ತಯಾರಿಸಲಾಗ್ತಾ ಇದೆ. ಸೂಕ್ತ ದಾಖಲೆಗಳ ಜೊತೆಗೆ ಪ್ರತಿಯೊಬ್ಬ ಫಲಾನುಭವಿಯು ಇನ್ನೊಮ್ಮೆ ಹೊಸದಾಗಿ ಅರ್ಜಿ ಹಾಕಲೇಬೇಕಂತೆ. ಯೋಜನೆಯಲ್ಲಿ ಆಗ್ತಾ ಇರುವ ಅಕ್ರಮಗಳನ್ನು ತಡೆದು ಕೇವಲ ಅರ್ಹರಿಗೆ ಮಾತ್ರ ಯೋಜನೆಯ ಫಲ ತಲುಪಿಸೋದು ಸರ್ಕಾರದ ಮುಖ್ಯ ಉದ್ದೇಶ ಅನ್ನೋದು ಇದಕ್ಕೆ ಕಾಂಗ್ರೆಸ್ ಪಕ್ಷ ಕೊಡ್ತಾ ಇರೋ ಸಮರ್ಥನೆ. ಮಹಿಳೆಯರ ಉಚಿತ ಬಸ್ ಪ್ರಯಾಣದ ಶಕ್ತಿ ಯೋಜನೆ ಫಲಾನುಭವಿಗಳ ಪಟ್ಟಿಯನ್ನು ಕಾಂಗ್ರೆಸ್ ಸರ್ಕಾರ ಇದೇ ರೀತಿ ಪರಿಷ್ಕರಿಸ್ತಾ ಇದೆ. BPL ಕಾರ್ಡ್ ಹೊಂದಿರುವವರ ಪಟ್ಟಿಯನ್ನು ಪರಿಷ್ಕರಿಸುವ ಮತ್ತು ಅನರ್ಹ ಫಲಾನುಭವಿಗಳನ್ನು ಕಿತ್ತು ಹಾಕುವ ಕೆಲಸ ಕೂಡ ಇದೇ ಸರ್ಕಾರ ಮಾಡ್ತಾ ಇದೆ. ಹಾಗಾದ್ರೆ ಚುನಾವಣಾ ಆಯೋಗ ಮಾಡ್ತಾ ಇರೋ ಮತದಾರ ಪಟ್ಟಿಯ ಪರಿಷ್ಕರಣೆಗೂ ಮತ್ತು ಕರ್ನಾಟಕ ಕಾಂಗ್ರೆಸ್ ಸರ್ಕಾರ ಮಾಡ್ತಾ ಇರೋ ತನ್ನ ಯೋಜನೆಗಳ ಫಲಾನುಭವಿಗಳ ಪಟ್ಟಿಯ ವಿಶೇಷ ಪರಿಷ್ಕರಣೆಗೂ ಏನು ವ್ಯತ್ಯಾಸ? ಅವರೂ ಸೂಕ್ತ ದಾಖಲೆ ಕೇಳ್ತಾ ಇದ್ದಾರೆ, ಇವರೂ ಸೂಕ್ತ ದಾಖಲೆ ಕೇಳ್ತಾ ಇದ್ದಾರೆ. ಅವರು ಅನರ್ಹರನ್ನು ಮತದಾರರ ಪಟ್ಟಿಯಿಂದ ಕಿತ್ತು ಹಾಕ್ತಾ ಇದ್ದಾರೆ, ಇವರು ಅನರ್ಹ ಫಲಾನುಭವಿಗಳನ್ನು ಪಟ್ಟಿಯಿಂದ ಕಿತ್ತು ಹಾಕ್ತಾ ಇದ್ದಾರೆ. ಅಲ್ಲೂ ಪರಿಶೀಲನೆಗೆ ಅರ್ಜಿ ಸಲ್ಲಿಸುವ ಅವಕಾಶ ಇದೆ, ಇಲ್ಲೂ ಅಂತಹ ಅವಕಾಶ ಕೊಡ್ತಾ ಇದ್ದಾರೆ. ಅವರ ಉದ್ದೇಶವು ಅನರ್ಹರನ್ನು ಪಟ್ಟಿಯಿಂದ ತೆಗೆಯೋದು, ಇವರ ಉದ್ದೇಶ ಕೂಡ ಅನರ್ಹರನ್ನು ಪಟ್ಟಿಯಿಂದ ತೆಗೆದು ಹಾಕೋದು. ಹಾಗಾದ್ರೆ ಚುನಾವಣಾ ಆಯೋಗ ನಡೆಸ್ತಾ ಇರೋ SIR ಪ್ರಕ್ರಿಯೆಗೆ ಮಾತ್ರ ಯಾಕಿಷ್ಟು ವಿರೋಧ? ಕರ್ನಾಟಕ ಸರ್ಕಾರ ನಡೆಸ್ತಾ ಇರೋ ಈ ವಿಶೇಷ ಪರಿಷ್ಕರಣೆಯ ವಿರುದ್ಧವೂ ಒಂದು ಸ್ವಾತಂತ್ರ್ಯ ಸಂಗ್ರಾಮದ ಅಗತ್ಯ ಇಲ್ವಾ? ಕೇವಲ ಚುನಾವಣಾ ಆಯೋಗದ ಪ್ರಕ್ರಿಯೆಯನ್ನು ಮಾತ್ರ ವಿರೋಧ ಮಾಡುತ್ತಿರುವವರು ಅಕ್ರಮ ಮತದಾರರ ಪರ ಇದ್ದಾರೆ ಅಂತ ನಾವು ಅರ್ಥ ಮಾಡಿಕೊಳ್ಳಬಹುದಾ? ಇದ್ರೂ ಇರಬಹುದು. ಅದೇನೇ ಇರ್ಲಿ,
ಕರ್ನಾಟಕದ ಕಾಂಗ್ರೆಸ್ ಸರ್ಕಾರ ನಡೆಸ್ತಾ ಇರೋ ಈ SIR ಪ್ರಕ್ರಿಯೆಯ ಮೂಲಕ ಸರ್ಕಾರಿ ಯೋಜನೆಗಳ ಪಟ್ಟಿಯಿಂದ ನಿಮ್ಮ ಮತ್ತು ನಿಮ್ಮ ಕುಟುಂಬದವರ ಹೆಸರು ಕಿತ್ತು ಹಾಕೋ ಪ್ರಯತ್ನ ನಡೀತಾ ಇದೆಯಾ? ಈ ಬಗ್ಗೆ ಇನ್ನು ಒಂದೆರಡು ತಿಂಗಳಲ್ಲಿ ತೀವ್ರ ನಿಗಾ ವಹಿಸಿ. ಯಾಕೆ ಅಂದ್ರೆ ಒಮ್ಮೆ ಗ್ಯಾರಂಟಿ ಯೋಜನೆ ಕಳೆದುಕೊಂಡ್ರೆ ಮತ್ತೆ ಅದು ಸಿಗುತ್ತೆ ಅನ್ನೋ ಯಾವ ಗ್ಯಾರಂಟಿಯೂ ಇಲ್ಲ.